ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವನಿ. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲ ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲ ಕಾದೈತೆ ಸೊಕ್ಕೈತೆ ಕೊಬ್ಬೈತೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ನಾನಲ್ಲ ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ, ಅತ್ತ ಇತ್ತ ಕೈಯ ಕಟ್ಟಿ ನೀಡುವರೆಲ್ಲ. ಅಂಗಳಿಯಲ್ಲಿ ನಾನು ಕೇಳಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೇ. ಓ ಇನಿಯ, ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ. ಹೌದು, ಇಷ್ಟೆಲ್ಲ ಬಿಲ್ಡಪ್ ಇವತ್ತು ರೆಟ್ರೋ ಫೀಲ್ ಕೊಡೋದಕ್ಕೆ ಅಂದ್ಬಿಟ್ಟು ನೀವೆಲ್ಲ ಎಷ್ಟು ದಿನದಿಂದ ತಯಾರಿ ನಡೆಸಿದ್ದೀರಾ ಅದನ್ನ ಹೇಳಿ. ಈ ಸ್ಟೆಪ್ಸ್ ಎಲ್ಲ ಕಲ್ತಿದ್ದು ಜಸ್ಟ್ ಒಂದ್ 5 minutes ಮುಂಚೆ ಅಷ್ಟೇ. ಈ ಕಾಸ್ಟ್ಯೂಮ್ಸ್ ಎಲ್ಲ ಹೇಳಿದ್ದು ನೆನೆ ಹೇಳಿದ್ರು. ಅಲ್ಲ, ನೀವು 2 hours ಅಂತ ಹೇಳಿದ್ರಲ್ಲ, ಅದೊಂದೇ ಮಾಡಲ್ಲ ಕೆಲಸ, ನಾವು ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ತುಂಬಾ ಚೆನ್ನಾಗಿ ದೆವ್ವ ಹೇಗಿರ್ಬೇಕು ಅಂತ ತೋರಿಸಿದ್ರಿ. ಈಗ ನೀವೆಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಮ್ಯಾಜಿಕ್ ಮಾಡ್ಬಿಟ್ಟು ನಿಮ್ಮ ಮಕ್ಕಳನ್ನ ಕರ್ಸ್ಬಿಡೋಣ. ಆಹಾ, ಏನ ಹಸನ್ಮುಖಿಗಳು ಒಬ್ಬೊಬ್ರು. ಓಕೆ, ಇವಾಗ ಎಲ್ಲರ ಒಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಮಾಡೋಣ. ನಿಮ್ಮ ಹೆಸರು? ನನ್ನ ಹೆಸರು ಅನುರಾಧ ಅಂತೇಳಿ. ಅನುರಾಧ ನಕ್ಷತ್ರ. ನಾನ್ ಸಕಲೇಶ್ಪುರದಿಂದ ಬಂದಿದ್ದೀನಿ. ಸಕಲೇಶ್ಪುರ ನಮ್ಮ ಊರು? ಹೌದು. ಓಕೆ, ನಮ್ದು ಇಟ್ಟಿಗೆ ಫ್ಯಾಕ್ಟರಿ ಇದೆ ಅಲ್ಲಿ. ಓ, ಗೊತ್ತು ಗೊತ್ತು ಗೊತ್ತು. ವೆರಿ ಗುಡ್. ನಿನ್ನ ಹೆಸರು? ನನ್ನ ಹೆಸರು ಯುಗಂಧರ್ ಅಂತ, ನಾನು ಸಕಲೇಶ್ಪುರದಿಂದ. ಆಬ್ವಿಯಸ್ಲಿ. ಓಕೆ, ನಿಮ್ಮ ಹೆಸರು? ನಾನು ಪೂರ್ಣಿಮಾ, ಮೈಸೂರಿಂದ ಬಂದೆ. ವೆರಿ ಗುಡ್. ನನ್ನ ಹೆಸರು ಕೀರ್ತನಾ, ನಾನ್ ಮೈಸೂರಿಂದ ಬಂದಿದ್ದೀನಿ. ಗೊತ್ತೇ ಇರ್ಲಿಲ್ಲ ನನಗೆ ಮೈಸೂರಿಂದ ಬಂದೆ ಅನ್ಕೋತೇನೆ. ಎಷ್ಟು ಸರ್ಪ್ರೈಸ್ ಆಗ್ತಿದೆ ಗೊತ್ತಾ? ಅಲ್ಲ, ಹಳೆ ಮೈಸೂರು ಹೊಸ ಮೈಸೂರು? ಹೊಸ ಮೈಸೂರು. ಹಳೆ ಮೈಸೂರು ಎಲ್ಲಾಯ್ತು? ಹಳೆ ಮೈಸೂರು ಇದ್ದಲ್ಲ ಇದೆ. ಮತ್ತೆ ಹೊಸ ಮೈಸೂರು ಎಲ್ಲಿಂದ ಬಂತು? ಆಗ್ಲೇ ಬಿಡ, ಪರವಾಗಿಲ್ಲ. ಹೇಳಿ, ನೀವೆಲ್ಲಿಂದ ಬಂದಿರಾ? ನನ್ನ ಹೆಸರು ಸುನೀತಾ, ನಾನು ಅಜ್ಜಂಪುರದಿಂದ ಬಂದಿದ್ದೀನಿ. ಅಜ್ಜಂಪುರ. ಓಕೆ. ನನ್ನ ಹೆಸರು ಚಿನ್ಮಯಿ, ನಾನು ಅಜ್ಜಂಪುರದಿಂದ ಬಂದಿದ್ಯಾ? ಕರೆಕ್ಟಾ? ಕರೆಕ್ಟ್.
ಸರಿ, ಎಲ್ಲಿ ಬರುತ್ತೆ ಅಜ್ಜಂಪುರ? ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್. ಆಹಾ, ಒಂದು ಶಾಂಪೂ ಆ್ಯಡ್ಗೆ ಮಾಡ್ಲಿದ್ದಂಗಿದ್ದೀರಾ? ಹೇಳಿಪ್ಪ, ಎಲ್ಲಿಂದ ಬಂದಿದ್ದೀರಾ? ವಸಂತ ಅಂತ ಮೈಸೂರಿಂದ ಬಂದಿದ್ದೀನಿ. ನೀನು ಮೈಸೂರಿಂದ ಬಂದಿದ್ದೀಯ, ನಿನ್ನ ಹೆಸರೇನು ಹೇಳು? ವೆರಿ ಗುಡ್. ಎಲ್ಲ ಬ್ಯೂಟಿಫುಲ್ ಆಗಿ ಡ್ರೆಸ್ ಆಗಿ ಬಂದಿದ್ದೀರಾ. ಇವಾಗ ಏನು ಅಂದ್ರೆ ಮಮ್ಮಿ ನಂಬರ್ 1 ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬಿಡೋಣ. ಮಧ್ಯದಲ್ಲಿ ಹರಟೆ ಹೊಡಿತಾ ಇರೋಣ, ನಗ್ತಾ ಇರೋಣ, ರೇಗಿಸ್ತಾ ಇರೋಣ, ಮಜಾ ಮಾಡ್ತಾ ಇರೋಣ. ಓಕೆ, ಮೊದಲನೇ ಸುತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮ್ಮ ಐ ಲವ್ ಯು. ಓಕೆ, ಈಗ ನಾನು ಹೇಳುವಂತ ಇನ್ಸ್ಟ್ರಕ್ಷನ್ ಎಲ್ಲ ಗಮನ ಇಟ್ಟು ಕೇಳಿ. ಈಗ ನಿಮ್ಮ ಮುಂದೆ 3 ಜಿಮ್ ಬಾಲ್ಗಳಿದೆ. ಓಕೆ, ನಾನು ಸ್ಟಾರ್ಟ್ ಅಂದ ತಕ್ಷಣ ನೀವೆಲ್ಲ ಹುಡುಕ್ಬಿಟ್ಟು ಆ ಜಿಮ್ ಬಾಲ್ ಮೇಲೆ ಕೂರ್ಬೇಕು. ನೀವು 4 ಜನ ಇದ್ರೆ 3 ಬಾಲ್ ಇದೆ, ಯಾರು ಹುಡ್ಕೋದಕ್ಕಾಗಲ್ಲ ಅವರು ಸ್ವಿಂಗ್ ಟಪಕ್ ವಾಪಸ್ ಹೋಗ್ತೀರಾ. ಓಕೆ, ಹಾಗೆ 2 ಇರುತ್ತೆ, ಆಮೇಲೆ 1 ಇರುತ್ತೆ, ಲಾಸ್ಟ್ ಕೂತಿರೋರು ವಿನ್ನರ್. ಎಷ್ಟು ಸಿಂಪಲ್ ಅಲ್ವಾ? ತುಂಬಾ ಸಿಂಪಲ್. ತುಂಬಾ ಸಿಂಪಲ್. ಇವಾಗ ಏನು ಅಂದ್ರೆ ಹೊಸದು ಏನು ಅಂದ್ರೆ ನೀವೆಲ್ಲ ಒಂದು ಡಿಫ್ರೆಂಟ್ ಪೋಸ್ ಅಲ್ಲಿ ನಿಂತ್ಕೋಬೇಕು. ಗೇಮ್ ಸ್ಟಾರ್ಟ್ ಅನ್ನೋವರೆಗೂ ನೀವು ಗೇಮ್ ಆಡಬಾರ್ದು, ಅಲ್ಲೇ ನಿಂತಿರ್ಬೇಕು. ಓಕೆ ಓಕೆ, ಸಂಪತ್ತಿಗೆ ಸವಾಲ್ ಮಂಜುಳಾ ಸ್ಟೈಲ್. ಹಲೋ, ಇದೇನಿದು? ಯಾವ್ದಾರ ನಿಂತ್ಕೋಬೇಕು? ಶಂಕರ್ನಾಗ್ ಸ್ಟೈಲ್. ಹಲೋ, ಎದ್ದೇಳಿ. ಹಲೋ, ಗುಡ್ ಮಾರ್ನಿಂಗ್. बोले यार को बड़ा निम्न यजमान स्टाइल तौर से निधि ग्रहचारवो ये निधि वनवासवो अಯ್ಯೋ ಶಿವ ಶಿವ ಕಷ್ಟ ಕಷ್ಟ. ನಿಮ್ಮ ಯಜಮಾನ್ರು ಹಿಂಗೆ ನಿಂತ್ಕೋತಾರ? ಹಿಂಗೆ ನಿಂತು ಯಾವಾಗ ಹಿಂಗೆ ನಿಂತಿರ್ತಾರೆ? ನಾವು ಬೇಕಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಹಿಂಗೆ ಹಿಂಗೆ. ನಿಮ್ಮ ಯಜಮಾನ್ರು ಹಿಂಗೆ ಯಾವಾಗ ನಿಂತ್ಕೋತಾರೆ? ಯಾವಾಗ್ಲೂ ನಿಂತ್ಕೊಂತಾರೆ. ನಿಮ್ಮ ಯಜಮಾನ್ರು ಹಿಂಗೆ ನಿಂತಿರ್ತಾರೆ? ಹಿಂಗೆ ನಿಂತಿರ್ತಾರೆ. ಹೌದಾ? ಯಾವ ಸ್ಕೂಲ್ ಪೇಟಿ ಮಾಡ್ತಾರೆ? ಏನು ಬಿಸ್ನೆಸ್ ಮ್ಯಾನ್ ಅವರು. ಏನ್ ಬಿಸ್ನೆಸ್ ಮಾಡ್ತಾರೆ? ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಅವರು. ಗಾಡಿ ಬಿಡಿನಾ? ಕಾಂಟ್ರಾಕ್ಟರ್. ನನಗೆ ಓಕೆ, ಹಿಂಗೆ ನಿಂತ್ಕೋಬೇಕು ಬಿಡಿ. ಓಕೆ, ನಿಮ್ಮ ಯಜಮಾನ್ರು ಯಾವಾಗ ಹಿಂಗೆ ನಿಂತ್ಕೋತಾರೆ? ಅವ್ರ ಫಂಕ್ಷನ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡುವಾಗ ನೋಡೋದಾಗ ಹೆಂಗಿರ್ತಾರೆ? ಎಲ್ಲಿದಾಗ ಕೂತಿರ್ತಾರೆ. ಆಚೆ ಕಡೆ ಹೋದಾಗ ಆಚೆ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ. ಓಕೆ, ರೆಡಿನಾ? ರೆಡಿ. ಟೈಮ್ ಸ್ಟಾರ್ಟ್. ಮೂರು ಜನ ಕೂದ ಆಯ್ತು. ನೀವು ಓಡಿದ್ರಿ, ಆದ್ರೆ ನಿಮಗೆ ಬಾಲ್ ಸಿಗಲಿಲ್ಲ. ಎಲಿಮಿನೇಷನ್. ಇಟ್ ಇಸ್ ಓಕೆ, ಫಸ್ಟ್ ರೌಂಡ್ ಎಲಿಮಿನೇಷನ್ ಇಲ್ಲ, ಆರಾಮಾಗಿರ್ರಿ. ರೆಡಿ, ಜುಟ್. ರೆಡಿ, ಜುಟ್. ಓಕೆ, ನಿಮಗೆ 3 ನಿಮಿಷಕ್ಕೆ ಇಷ್ಟೆಲ್ಲ ಕಷ್ಟ ಆಯ್ತಲ್ಲ. ಆಕ್ಚುಲಿ ಕಣ್ಣಿಲ್ದೇ ಇರೋರು ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಓಕೆ, ಸತ್ ಮೇಲೆ ಮಣ್ಣು ಮಾಡ್ತಾರೆ, ಇಲ್ಲ ಸುಡ್ತಾರೆ ನಮ್ಮನ್ನ. ಆದ್ರೆ ಕಣ್ಣನ್ನ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು? ನಾನು ಬರ್ಕೊಟ್ಟಿದ್ದೀನಿ ಸರ್, ಆಗ್ಲೇ ನಮ್ಮ ಯಜಮಾನಿಗೆ ಹೇಳಿದ್ದೀನಿ ಕಣ್ಣು ದಾನ ಮಾಡಕ್ಕೆ ಬರ್ಕೊಡಿ ಅಂತ. ಇರೋವಾಗ್ಲೂ ಹೋದ್ಮೇಲೆ ತಾನೆ ಬರ್ಕೊಟ್ಟಿದ್ದೀನಿ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಹೋದ್ಮೇಲೆ ದಯವಿಟ್ಟು ನಿಮ್ಮ ಕಣ್ಣುಗಳನ್ನ ದಾನ ಮಾಡಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂದ್ರೆ ನಮ್ಮ ತಂದೆ ಇಡೀ ದೇಹವನ್ನ ಮೆಡಿಕಲ್ ಸೈನ್ಸ್ಗೆ ದಾನ ಮಾಡಬೇಕು.
ಸೊ ಐ ಆಮ್ ವೆರಿ ಪ್ರೌಡ್. ತುಂಬಾ ಜನ ಅದಕ್ಕೆ ಆಕ್ಷೇಪಣೆ ಹಾಕಿದ್ರು, ತುಂಬಾ ಜನ ಕಾಮೆಂಟ್ ಮಾಡಿದ್ರು. ಮಗನಾಗಿ ಸಿಗುವಂತ ಒಂದೇ ಒಂದು ಅಧಿಕಾರ ಅಂದ್ರೆ ತಂದೆಗೆ ಕಾರ್ಯ ಮಾಡೋದು, ಅದನ್ನೇ ನೀನ್ ತಪ್ಪಿಸ್ಕೊತಾ ಇದೀಯ ಅಂತ. ಅದಕ್ಕಿಂತ ಹೆಚ್ಚಿನ ಒಂದು ಹೆಮ್ಮೆ ನನಗೇನು ಅಂದ್ರೆ, ಈಗ ಆಲ್ರೆಡಿ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆಲ್ಮೋಸ್ಟ್ 1200 ಡಾಕ್ಟರ್ಸ್ಗೆ ನಮ್ಮ ತಂದೆ ದೇಹನ ಡೊನೇಟ್ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಕಲ್ತಿದಾರಂತೆ. ಅಂದ್ರೆ ಮೆಡಿಸಿನ್ ನ ಯಾವ ರೀತಿ ಅದನ್ನ ಆಪರೇಟ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದಾರೆ. ಸೊ ಇಟ್ ಇಸ್ ಅ ಹ್ಯೂಜ್ ಗ್ರೇಟ್ ಕಾಸ್. ಸೊ ಅದನ್ನೆಲ್ಲ ನಾವು ಪಾಠವಾಗಿ ಇಟ್ಕೋಬೇಕು. ಮುಂದೆ ನಮ್ಮ ಪೀಳಿಗೆಗೆ ಇದನ್ನ ಒಂದು ಲೆಸನ್ ಆಗಿ ಕೊಡಬೇಕು. ಓಕೆ, ಈಗ ಸೀರಿಯಸ್ ಮ್ಯಾಟರ್ಸ್ ಬೇಡ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಕಾಂಪಿಟೇಷನ್. ಮೊದಲನೇ ಸುತ್ತಿನಲ್ಲಿ ಅಮ್ಮ ಎಲ್ಲವೇನು ಗೆದ್ದಿದ್ರಪ್ಪ. ಕಂಗ್ರಾಚುಲೇಷನ್ಸ್ ಅಪ್ಪ. ಓಕೆನಪ್ಪ. ಓಕೆ, BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಬ್ಯೂಟಿಫುಲ್ ಸ್ಯಾರಿ. ಕಂಗ್ರಾಚುಲೇಷನ್ಸ್. ಬನ್ನಿ. ಓಕೆ, ಆಲ್ ಮೊಮೆಂಟ್ಸ್. ಈಗ ಮೊದಲನೇ ಸುತ್ತಾಗಿದೆ, ಇನ್ನು ಕೇವಲ ಉಳಿದಿರೋದು 3 ಸುತ್ತು. ಈಗ 2ನೇ ಸುತ್ತು ಅಮ್ಮ ನಿನಗೆ ಸಾಟಿ ಇಲ್ಲ, ಅದರಲ್ಲಿ ಎಲಿಮಿನೇಷನ್ ಇರುತ್ತೆ. ಸೊ ಬಿ ವೆರಿ ಕೇರ್ಫುಲ್. ಓಕೆ, ಆಲ್ ರೆಡಿ? ನಮಸ್ಕಾರ. ಇಲ್ಲಿ 2 ಬ್ಯೂಟಿಫುಲ್ ಆದ ಆಪಲ್ಸ್ ಇದೆ. ಏನು ಮಾಡಬೇಕು ಅಂದ್ರೆ, ಮಮ್ಮೀಸ್ ಇವಾಗ ಇಲ್ಲಿಗೆ ಬರಬೇಕು, ಬಂದು ಸ್ವಲ್ಪ ಆಟ ಆಡಬೇಕು. ಅದಕ್ಕೆ ಮುಂಚೆ ಎಲ್ರಿಗೂ ಕೇಳ್ತೀನಿ, ನಿಮಗೆ ನಿಮ್ಮ ಮಗನ ಬಗ್ಗೆ ಹೇಳಬೇಕು ಅಥವಾ ನಿಮ್ಮ ಗಂಡನ ಬಗ್ಗೆ ಹೇಳಬೇಕು, ಯಾವ್ದಾದ್ರು ಒಂದು ವಿಷಯ, ಎನಿಥಿಂಗ್, ಯಾರಾದ್ರೂ ಒಬ್ರು ಏನ್ ಬೇಕಂದ್ರೆ ಶೇರ್ ಮಾಡ್ಕೋಬಹುದು. ಹೇಳಿಪ್ಪ. ಒಂದಿನ ನಂಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು. ಯಾರಿಗೆ? ನನಗೆ. ನಾನ್ ಮಲ್ಕೊಂಡಿದ್ದೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ನನ್ ಮಗ ಏನ್ ಮಾಡ್ದ ಅಂದ್ರೆ, ಅವ್ನ್ ಚಿಕ್ಕವನಿದ್ದ, ಅವ್ನ ಆಟ ಆಡೋದ್ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ ತಗೊಂಡ್ಬಿಟ್ಟು, ಅಮ್ಮ ಇರಮ್ಮ ನಾನನ್ ಕರಿತೀನಿ, ಬಂದು ನಿಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ನ ಆಟ ಆಡೋ ಮೊಬೈಲ್ ನಲ್ಲಿ ಫೋನ್ ನಂಬರ್ ಪ್ರೆಸ್ ಮಾಡ್ಬಿಟ್ಟು, ಹಲೋ ನಾ ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಬೇಗ ಬಂದು ಕರ್ಕೊಂಡು ಹೋಗು ಅಂದ. ನಾನಾಗ ಬೈಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ, ಖುಷಿ ಪಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಇದೊಂದು ತುಂಬಾ ಮೆಮೊರಬಲ್ ಮೂಮೆಂಟ್ ಆಗಿದೆ. ಹೇಳಿಪ್ಪ ನೀವು. ನನ್ ಮಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಫನ್ನಿ ಮ್ಯಾಟರ್ ಇದೆ. ಅವಳು ಏನ್ ಕೆಲಸ ಮಾಡ್ಬೇಕಾದ್ರೂ ನನ್ ಕೇಳ್ತಾಳೆ. ಈವನ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ನನ್ ಕೇಳ್ತಾಳೆ, ಅಮ್ಮ ಹೋಗ್ಲಾ, ಅಮ್ಮ ಹೋಗ್ಲಾ, ಯಾವಾಗ್ಲೂ ಅದನ್ನೇ ಕೇಳೋದು. ನಾನ್ ಹೋಗು ಅನ್ನೋದಂಗ ಹೋಗೋದೇ ಇಲ್ಲ. ಒಂದಿನ ಹಾಗೆ ಮಾಡಿದ್ಲು, ಬೇಡ ಬೇಡ ಹೋಗ್ಬೇಡ ಅಂತ ಹೇಳಿದ್ರೆ ಹಾಗೆ ಹೋಗ್ದೇನೆ ಹಾಗೆ ಇದ್ಲು. ಆಮೇಲೆ ಅಯ್ಯೋ ಹೋಗು ಮಗ್ಳ, ಇದೇನಿದ್ದು ಹೊಡೆದ್ದೆ. ಈಗಲೂ ಕೇಳ್ತೀಯ ಚಿನ್ನಿ? ಇಲ್ಲ, ಕಡಿಮೆ ಮಾಡಿದ್ದಾಳೆ. ನಾನು ಬೈದು ಬಿಡ್ತಿದ್ದೀನಿ ಅದನ್ನ. ನೀವೆಲ್ರಿಗೂ ಕಾಲ್ ಎಳಿತೀರಲ್ಲ, ನಾನ್ ನಿಮ್ಗೊಂದ್ ಕ್ವಶನ್ ಕೇಳ್ತೀನಿ ಆಯ್ತಾ? ನಿಮ್ ಹೆಂಡತಿ ಗ್ರೀಷ್ಮಾ ಅವರು ನಿಮ್ ಬರ್ಡೇಗೆ ಒಂದ್ ಫಿಂಗರಿಂಗ್ ಪ್ರೆಸೆಂಟ್ ಮಾಡಿರ್ತಾರೆ. ನಿಮ್ಗೆ ಆ ಫಿಂಗರಿಂಗ್ ಅಂದ್ರೆ ತುಂಬಾ ಇದು ಇಷ್ಟ ಇರುತ್ತೆ. ಸೆಟ್ ಅಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಕಳೆದೋಗ್ಬಿಡುತ್ತೆ ಫಿಂಗರಿಂಗ್. ಸೊ ಎಲ್ಲ ಸೇರಿ ಹುಡುಕ್ತೀರಾ, ನೀವು ಹುಡುಕ್ತೀರಾ, ಕೊನೆಗೆ ಫಿಂಗರಿಂಗ್ ಸಿಗುತ್ತೆ. ಸಿಕ್ಮೇಲೆ ಏನ್ ಮಾಡ್ತೀರಾ? ಫಿಂಗರಿಂಗ್ ಸಿಕ್ಮೇಲೆ ಏನ್ ಮಾಡ್ತೀನಿ? ಫಿಂಗರ್ ಹಾಕತ್ತೀನಿ. ಹೇಳಿ ನೋಡೋಣ ಆನ್ಸರ್. ನಾನು ಹೇಳ್ಕೊಡ್ಲಾ? ಹುಡ್ಕದ್ ನಿಲ್ಲಿಸ್ತೀನಿ. ಅವ್ರು ಹೇಳಿದ್ರು. ನೀವ್ ಹೇಳಿಪ್ಪ. ನನ್ ಮಗಂದು ಅಂದ್ರೆ ಅವ್ನು ತುಂಬಾ ಅಳ್ತಾನೆ. ಅವ್ನ್ಗೆ ಟ್ಯೂಷನ್ಗೆ ಹೋಗ್ಬೇಡ ಅಂದ್ರು ಅಳ್ತಾನೆ, ಇವತ್ ಬಿಸ್ಕೆಟ್ ಇಲ್ಲ ಕಣೋ ಅಂದ್ರು ಅಳ್ತಾನೆ. ಅದಕ್ಕೆ ನಾನು ನಯನ್ ಅನ್ನಲ್ಲ, ಹೊತ್ತಾಗ ನೈನಿ ಬಾರೆ ಅಂತೀನಿ. ನಯನ ಮನವಾರಿ, ನಯನ ಭಯಂಕರಿ. ಸೊ ಇವಾಗ 4 ಮಮ್ಮೀಸ್ ಇವಾಗ ಸೆಕೆಂಡ್ ರೌಂಡ್ ಆಡೋದಕ್ಕೆ ರೆಡಿ ಇದ್ರ. ಅಮ್ಮ ನಿನಗೆ ಸಾಟಿ ಇಲ್ಲ. ಓಕೆ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಈಗ ನಿಮ್ಮಿಬ್ಬರನ್ನ ಈ ಟ್ಯೂಬ್ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತೀವಿ. ನೀವಿಬ್ರು ಆ ಕಡೆಗೆ ಎಳ್ಕೊಂಡು ಹೋಗ್ಬೇಕು. ಆ ಆಪಲ್ ನ ಕಚ್ಬೇಕು. ಯಾರು ಫಸ್ಟ್ ಕಚ್ತೀರಾ ಅವ್ರು ವಿನ್ನರ್ಸ್. ಅಕಸ್ಮಾತ್ ಏನಾದ್ರು ನೀವು ಬಿದ್ರೆ, ಯಾರು ಜಾಸ್ತಿ ಸಲ ಬೀಳಿಸ್ತೀರಾ ಅವ್ರದ್ದು ಕೌಂಟ್ ಆಗುತ್ತೆ. ನಿಮಗ್ ಸಿಗುವಂತ ಸಮಯ ಕೇವಲ 1 ನಿಮಿಷ. ರೆಡಿ? ನೋಡ್ರಿ ಪಾಪ ರೇ, 30 ಸೆಕೆಂಡ್ ಇರೋದು. ಲಾಸ್ಟ್ 30 ಸೆಕೆಂಡ್ಸ್. ಈಗ ತುಂಬಾ ಪ್ರಯತ್ನ ಪಟ್ರಿ, ಆದ್ರೆ ನಿಮ್ಮಿಬ್ಬರಲ್ಲಿ ಗೆದ್ದಿದ್ದು ನಮ್ಮ ಸಕಲೇಶ್ಪುರದವರು. ಕಂಗ್ರಾಚುಲೇಷನ್ಸ್. ಮುಂದಿನ ಸುತ್ತಿಗೆ ನೀವು ಕ್ವಾಲಿಫೈ ಆಗ್ತೀರಾ. ಓಕೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆದ್ರೆ ನಿಮಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಯಾಕಂದ್ರೆ ಇವರಿಬ್ರಲ್ಲಿ ಯಾರು ಸೋಲ್ತಾರೋ ಅವ್ರ ಮೇಲೆ ನೀವು ಆಡ್ಬೇಕು. ಅಲ್ಲಿವರೆಗೂ ನೀವು ರೆಸ್ಟ್ ತಗೊಳ್ಳಿ. ರೆಡಿ? 1 ನಿಮಿಷ ಅಷ್ಟೇ. ಹುಷಾರು, ಬೀಳ್ಬೇಡಿ, ಬಿದ್ರೆ ಮೈನಸ್ ಪಾಯಿಂಟ್ಸು. ಟೈಮ್ ಸ್ಟಾರ್ಟ್. ಅವ್ರ ಮಧ್ಯೆ ನೀವು ಫಸ್ಟ್ ಒಂದ್ಸಲಿ ಬಿದ್ದಿದ್ದೀರಾ. ವಾರ್ನಿಂಗ್ ನಿಮ್ಗೆ. ಬನ್ನಿ ನಿಂತ್ಕೊಳ್ಳಿ. 30 ಸೆಕೆಂಡ್ ಇದೆ. ಅದೇನ್ ಮಾಡ್ತೀರಾ ಮಾಡಿಪ್ಪ. ಓಕೆ, ನೀವು ಒಂದ್ಸಲಿ ಬಿದ್ದಿದ್ದೀರಾ, ನೆನ್ಪಿರ್ಲಿ.
ವಸಂತ ಅಂಡ್ ಸುನೀತಾ, ಇವಾಗ ನಿಮ್ಮಿಬ್ರಲ್ಲಿ ಯಾರನ್ನ ಗೆಲ್ಸೋದು ಅಂತ ನಾವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿದೀವಿ. ನೀವು ಒಂದ್ಸಲಿ ಸುನೀತಾ ಪಕ್ಕ ಬಿದ್ರಿ, ನೀವು ಅಲ್ಲಿವರೆಗೂ ಹೋದ್ರಿ, ಓಕೆ. ಆದರೆ ನೀವು ಒಂದ್ ಸ್ವಲ್ಪ ಅಲ್ಲಿಗೆ ರೀಚ್ ಆದ್ರಿ, ಬಟ್ ಇವರಷ್ಟು ರೀಚ್ ಆಗಿಲ್ಲ. ಸೊ ನೀವು ಮುಂದಿನ ಸುತ್ತಿಗೆ ಹೋಗ್ತೀರಾ, ಓಕೆ. ಬಟ್ ನಿಮಗೆ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ, ಫೈನಲ್ ಚಾನ್ಸ್, ಓಕೆ. ಸೊ ಡಬಲ್ ಚಾನ್ಸು. ಸೊ ನಿಮಗೊಂದು ಚಾನ್ಸ್ ಸಿಗುತ್ತೆ, ನೀವು ಮುಂದಿನ ಸುತ್ತಿಗೆ ಹೋಗ್ತೀರಾ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ರೆಡಿನಾ ಪೂರ್ಣಿಮಾ ಅವರೇ, ಸುನೀತಾ ಅವರೇ ರೆಡಿನಾ? ಓಕೆ, ಹುಷಾರಾಗಡಿ. ಕಡೆಯ ಚಾನ್ಸ್ ನಿಮಗೆ, ಯಾಕಂದ್ರೆ ಇದ್ರಲ್ಲಿ ಅಕಸ್ಮಾತ್ ಏನಾದರೂ ಎಲಿಮಿನೇಟ್ ಆದ್ರೆ ಸುನೀತಾ ಪಕ್ ಓಕೆ. ಕೈ 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 ತೆಗಿ. ಹಾ, ಕಮಾನ್ ಕಮಾನ್. ಕಚ್ಚಿ 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 ಕಚ್ಚಿ. ಓಕೆ, ಲಾಸ್ಟ್ 30 ಸೆಕೆಂಡ್. ಹುಷಾರು. ಏ 10 ಸೆಕೆಂಡ್ಗೂ ಬೀಳ್ತಿರಲ್ಲಪ್ಪ, 5 ಸೆಕೆಂಡ್ ಆಗಿರಲ್ಲ. ಒಳ್ಳೆ ಸ್ಟಾಪ್. ಪೂರ್ಣಿಮಾ ಅವರೇ, ಹೌ ಆರ್ ಯು ಫೀಲಿಂಗ್? ಬೆಟರ್. ಅಯ್ಯಪ್ಪ, ದಯವಿಟ್ಟು ಆಟ ಆಡಿಪ್ಪ, ಜಗಳ ಆಡಬೇಡಿ. ಅದು ಯಾಕೆ ಈ ತರ ಬಿದ್ದು ಪಾಪ ಅವ್ರಿಗೆ ಅಲ್ಲ. ಯಾಕೆ ನಾವು ಅಂಡರ್ಸ್ಟ್ಯಾಂಡ್, ಯಾಕೆಂದ್ರೆ ಎಲ್ರಿಗೂ ನಾನು ಗೆಲ್ಬೇಕು ಅನ್ನೋ ಹುಮ್ಮಸ್ಸಿರುತ್ತೆ, ಹುರುಪಿರುತ್ತೆ. ಬಟ್ ಏನು ಅಂದ್ರೆ ಮಮ್ಮಿ ನಂಬರ್ 1 ಅಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಬರೋ ಅಷ್ಟೂ ಜನಕ್ಕೆ ನಾವು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿರೋದು. ಯಾರ ಒಬ್ಬರು ನೋವಿಂದ ನಾವು ಖುಷಿ ಪಡ್ತೀವಿ ಅನ್ನೋದು ಏನೂ ಇಲ್ಲ. ಯಾಕಂದ್ರೆ ನಿಮ್ಮ ಒಂದು ಸೇಫ್ಟಿ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಯಾಕಂದ್ರೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿರ್ತೀರಾ, ಇಲ್ಲಿ ಬಂದು ಖುಷಿಯಾಗಿ ನೀವು ಹೋಗ್ಬೇಕು ಅನ್ನೋದು ಅಷ್ಟೇ ನಮಗೆ. ಇಲ್ಲಿ ನೀವು ಬಿದ್ದ ತಕ್ಷಣ ಅಯ್ಯೋ ನಮ್ಗೇನೋ ಖುಷಿ ಅಥವಾ ನಾವು ವಿ ಆರ್ ನಾಟ್ ಲೈಕ್ ದಟ್. ಬಟ್ ಅದಕ್ಕೆ ಹೇಳೋದು, ಆರಾಮಾಗಿ ಆಮೇಲೆ ನಿಮ್ಮ ಸೇಫ್ಟಿಗೆ ಏನೇನು ಬೇಕೋ ಆ ಮೆಜರ್ಸ್ ಎಲ್ಲ ತಗೊಂಡಿರ್ತೀವಿ. ಬಟ್ ಪ್ಲೀಸ್, ಬಟ್ ಪೂರ್ಣಿಮಾ ಅವರೇ, ಡೋಂಟ್ ವರಿ, ನಥಿಂಗ್ ಟು ಲೂಸ್. ಯು ಹ್ಯಾವ್ ಪಾರ್ಟಿಸಿಪೇಟೆಡ್, ದಟ್ ಈಸ್ ಟ್ರೆಮೆಂಡಸ್ಲಿ ಗ್ರೇಟ್. ಆಮೇಲೆ ಯಾಕೆ ಚಿನಿ ಅಳ್ತಾ ಇದೆಯಾ ನೀನು? ಅಳ್ತಾರ? ಬ್ಯೂಟಿ ಪೈ ಬಾಯ್ಲಿ ಕಮ್ಯ. ನಿಮಗೆ ಚಾಕ್ಲೇಟ್ಸ್ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮ್ಮ ಮಮ್ಮಿಗೆ ಒಂದು ಬ್ಯೂಟಿಫುಲ್ ಸಾರಿ. ನಗ್ನಗ್ತಾ ಹೋಗಿ ಒಂದು ಹಗ್ ಮಾಡ್ಬಿಟ್ಟು ನಿಮ್ಮ ಮಮ್ಮಿಗೆ ಈ ಸಾರಿ ಕೊಡ್ಬೇಕು, ಓಕೆ? ಓಡ್ಬೇಕ. ಮೂರು ಜನ ರೆಡಿ ಇದ್ದೀರಾ ಮುಂದಿನ ಸುತ್ತಿಗೆ? ಜೋಡಿ ನಂಬರ್ 1 ಇವಾಗ ನೀವಿಬ್ರು ಜೊತೆ ಆಟ ಆಡ್ಬೇಕು. ಸೃಜನ್, ನಿಮ್ ಕಣಿ ಹೇಳಿನ? ನನಗೆ ಕಣಿ ಹೇಳ್ತೀರಾ? ಹೇಳಿಪ್ಪ. ಬೀದಿಯ ಮೇಲೆ ಹೊರಟಾಳು ಕೊರವಿ, ಕೇರಿಯ ಮೇಲೆ ಕಣಿಯೋ ಎಂದು ಸಾರ್ಯಾಳ ಕೊರವಿ, ಕಣಿಯೋ ಎಂದು ಸಾರ್ಯಾಳು, ಹೊಯ್ ಕಣಿಯೋ ಎಂದು ಸಾರ್ಯಾಳು. ಡೆಂಕಾನ ದೇಶಕ್ಕೆ ಹೋಗಿದ್ದೆ ಮಗನೇ. ಹೌದಾ? ಯಾವ ದೇಶಕ್ಕೆ? ಡೆಂಕಾನ ದೇಶಕ್ಕೆ ಹೋಗಿದ್ದೆ ಮಗನೇ, ಬಾಳೆಯ ಆಟವಾಡಿ ಮಲಗಿದ್ದೆ ಮಗನೇ, ಆ ಹುಡುಗಿಯ ಮೇಲೈತೆ ನಿನಗೈತೆ ಮನಸ್ಸು, ಆ ಹುಡುಗಿಯ ಮೇಲೈತೆ ನಿನಗೈತೆ ಮನಸ್ಸು, ನಾಳೇನೋ ನಾಳಿದ್ದು ಆಗ್ತೈತೆ ಮದುವೆ, ಬೀದಿಯ ಮೇಲೆ ಹೊರಟಾಳು ಕೊರವಿ, ಕೇರಿಯ ಮೇಲೆ ಹೊರಟಾಳು. ನಾನ್ ಬೇರೆ ಕಾಯ್ಕೊಂಡು ಕೂತೀನಿ. ಸಿಂಪಲ್ ಗೇಮು ಏನ್ ಗೊತ್ತಾ? ದಿಸ್ ಇಸ್ ಅ ಪಿಂಗ್ ಪಾಂಗ್ ಬಾಲ್, ಇದು ಹೇರ್ ಡ್ರೈಯರ್. ನೀವು ಮತ್ತೆ ನಿಮ್ಮ ಮಗು ಇಬ್ರು ಜೊತೆಲಿ ಆಡೋದು. ಸೊ ಯು ಹ್ಯಾವ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಟ್ ಒಂದೇ ಒಂದು ಸ್ಮಾಲ್ ಟ್ವಿಸ್ಟ್ ಏನು ಅಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 2 ಬ್ಲೋ ಡ್ರೈಯರ್ ಇರ್ತಿದೆ. ಸೊ ನಿಮಗೊಂದು ನಿಮ್ಮ ಮಗುಗೊಂದಿರುತ್ತೆ. ನೀವಿಬ್ರು ಜೊತೆಲಿ ಆಡೋ ಅಂತ ಆಟ ಇದು, ಓಕೆ? ಈ ಕಡೆ ಮಮ್ಮಿ, ಈ ಕಡೆ ಮಗು, ಇಬ್ರು ಹೋಗಿ ಅದೇ ರೀತಿಲಿ ಪಿಂಗ್ ಪಾಂಗ್ ಬಾಲ್ನ ಹಾಕ್ಬೇಕು. ಅಕಸ್ಮಾತ್ ಮಧ್ಯದಲ್ಲಿ ಎಲ್ಲಾದ್ರೂ ಬಿದ್ದರೆ ಬಾಲ್, ಮತ್ತೆ ವಾಪಸ್ ಬಂದು ಮತ್ತೆ ಹೊಸ ಬಾಲ್ ತಗೊಂಡು ಹೋಗಿ ಶುರು ಮಾಡಿ. ನಿಮಗೆ ಕೊಡುವಂತ ಕಾಲಾವಕಾಶ 90 ಸೆಕೆಂಡ್ಸ್, ಅಂದ್ರೆ 1.5 ನಿಮಿಷ. 1.5 ನಿಮಿಷದಲ್ಲಿ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಹಾಕ್ತಾರೆ ದೇ ವಿಲ್ ಪ್ರೊಸೀಡ್ ನೆಕ್ಸ್ಟ್ಗೆ, ಇಲ್ಲ ಅಂದ್ರೆ ಒಬ್ರು ಎಲಿಮಿನೇಟ್ ಆಗ್ತಾರೆ. ವೆರಿ ಸಿಂಪಲ್. ಅನುರಾಧ ನಕ್ಷತ್ರ ಬನ್ರಿ. ಓಕೆ, 1.5 ನಿಮಿಷ. ಯುವರ್ ಟೈಮ್ ಸ್ಟಾರ್ಟ್ಸ್.
ಕೈಗಿಟ್ಕೊಳ್ಳೋದನ್ನ. ಇಟ್ಸ್ ಆಲ್ ಅಬೌಟ್ ಸ್ಕಿಲ್ ಮಗು, ಸ್ಕಿಲ್. ನೀನ್ ಅದ್ರ ಮೇಲೆ ಅಷ್ಟೇ ಕರೆಕ್ಟ್, ಶಬಾಷ್. ಅಡ ಬೇಗ. ನೀ ಎಸಿತಾ ಇದೆಯಾ ಕಂದ? ಕಮಾನ್ ಬೇಗ. ಬನ್ರಿ ವಾಪಸ್ಸು. ಇಲ್ಲಿ ನಿಂತ್ಕೊಳ್ರಿ ಫಸ್ಟ್. ಅನ್ನೇ ಒಂದು. ಇಟ್ಸ್ ಆಲ್ ಅಬೌಟ್ ಸ್ಕಿಲ್. ಬೇಗ ಕಮಾನ್ ಬನ್ರಿ. ಶುರು ಮಾಡ್ರಿ. ಮಮ್ಮಿ 1 2 3 4. ಯಾಕ್ರಿ ಓಡೋಗ್ತೀರಾ? ಇರ್ರಿ. ಓಕೆ, ಇವಾಗ ನಿಮ್ಮಿಬ್ಬರಿಗೂ ಚಾಲೆಂಜ್ ಇದೆ. 4ಕ್ಕಿಂತ ಹೆಚ್ಚು ಹಾಕಿದ್ರೆ ನೀವು ಸೇಫ್ ಆಗ್ತೀರಾ, ಇಲ್ಲಾಂದ್ರೆ ಕಮ್ಮಿ ಆದ್ರೆ ಇವ್ರು ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅನುರಾಧ ನಕ್ಷತ್ರ. ಓಕೆ, ಈಗ ನೆಕ್ಸ್ಟ್ ವಸಂತ ಅಂಡ್ ನಯನ. ಕಮಾನ್, ಟೈಮ್ ಸ್ಟಾರ್ಟ್. ಬಾ ವಾಪಸ್ ಬಾ. ಶಬಾಷ್. ಬಾ ವಾಪಸ್ ಬಾ. ಬನ್ನಿ. ಅದೇ ಕೈ ತೆಗೀರಿ. ದೀಪನ ತಗೊಂಡೋಗ್ತಾ ಇದೀರಾ? ಏನೋ ಅಪ್ಪ ಹಂಗೆ ಅನ್ಸ್ತಾ ಇದೆ. ಎಂತ ನ್ಯಾಕು ನೀವ್ ಹೇಳ್ಕೊಟ್ಟಿದ್ದಲ್ವಾ ನೋಡಿ. ಮತ್ತೆ ತಗೊಳ್ಳಿ. ಆಗುತ್ತೆ, ಯಾಕಾಗಲ್ಲ. ನೀನೇ ಮಾಡ್ಕೊಂಡಿದ್ದು. ಬಾಳ ಎತ್ಕೋಬೇಕು. ಏನ್ ಮಾಡ್ತಾ ಇದೀಯ ಅದನ್ನ? ಬಾ. ಬೇಗ. 5 4 3 2. ಓಕೆ, ಮಮ್ಮಿ ಇಬ್ರು ಸೇರ್ಕೊಂಡು 1 2 3 4 5 6 7. ಸೊ ಮಮ್ಮಿ 4, ನೀನು 3 ಹಾಕಿದ್ಯಾ. ಸೊ ಆಟೋಮೆಟಿಕ್ಲಿ ಮುಂದಿನ ಸುತ್ತಿಗೆ ನೀವು ಕ್ವಾಲಿಫೈ. ಥ್ಯಾಂಕ್ ಯು. ಸುನೀತಾ ಅಂಡ್ ಚಿನ್ಮಯ್, ಇವಾಗ ಪ್ರೆಷರ್ ನಿಮ್ಮ ಮೇಲೆ ಇರೋದು. ಯಾಕೆ ಅಂದ್ರೆ ಇವಾಗ ನೀವು 5 ಮಿನಿಮಮ್ ಹಾಕ್ಲೇಬೇಕು. 4 ಹಾಕಿದ್ರೆ ಎಲ್ಲ ಪ್ರೀವಿಯಸ್ ರೌಂಡ್ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಅವೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಟೈಮ್ ಮಾಡೋದಕ್ಕಾಗಲ್ಲ. ಸೊ ಒಬ್ರು ಮುಂದಕ್ಕೆ ಹೋಗ್ಲೇಬೇಕು. ಸೊ ಮಿನಿಮಮ್ ಹೋದ್ ಸುತ್ತಿನಲ್ಲಿ ಅವ್ರು ಫಸ್ಟ್ ಕ್ವಾಲಿಫೈ ಆಗಿರೋದ್ರಿಂದ ನೀವು 4 ಹಾಕಿದ್ರೆ ನೀವು ಎಲಿಮಿನೇಟ್ ಆಗ್ತೀರಾ. ಓಕೆ, 5 ಹಾಕಿದ್ರೆ ಮುಂದಿನ ಸುತ್ತು ಹೋಗ್ತೀರಾ. ವೆರಿ ಸಿಂಪಲ್. ಗೊತ್ತಾಯ್ತಲ್ವಾ? ಬಾಲ್ ಬಿದ್ಮೇಲೆ ಅದೇ ಬಾಲ್ನ ನೀವು ಎತ್ಕೊಂಡ್ಬರ್ಬೇಕು. ಗೊತ್ತಾಯ್ತಲ್ವಾ? ಓಕೆ ಚಿನಿ, ರೆಡಿ? ಕಮಾನ್. ರೆಡಿ. 1.5 ನಿಮಿಷ ಮಾತ್ರ. ಟೈಮ್ ಸ್ಟಾರ್ಟ್. ಇದ್ರೆ ಅಲ್ಲಿಂದ ತಗೊಂಡ್ಬರ್ಬೇಕು. ಓಡು. ತಗೊಂಡ್ಬರ್ಬೇಕು. ಫಾಸ್ಟ್. ಅದೇ ಆಗೋದು. ಮೆತ್ತಗ್ ಮಾಡಿ. ಇಟ್ಬಿಡ್ಬೇಡಿ. ಆರಾಮಾಗಿ ಮಾಡ್ರಿ. ಈಸಿ ಅದು, ಕಷ್ಟ ಏನಿಲ್ಲ. ಶಬಾಷ್. 2 ಹಾಕ್ಬೇಕಷ್ಟೇ. ಲಾಸ್ಟ್ 30 seconds to go. ಬನ್ನಿ. ಏನಮ್ಮ ಮಾಡ್ತಾ ಇದೆಯಾ ಕಂದ ನೀನು? ಬನ್ನಿ. ಲಾಸ್ಟ್ 15 seconds. 10 9 8 7 6 5 4
3, 2. ಮಿನಿಮಮ್ 4 ಹಾಕ್ಬೇಕಾಗಿತ್ತು. ಅಯ್ಯಯ್ಯ, ಎಷ್ಟು ಹಾಕಿದ್ರಿ ಟೋಟಲ್? ಟೆನ್ಷನ್ ಅಲ್ಲಿ ಎಣಿಸ್ಕೊಂಡ್ಲೇ ಇಲ್ಲ. ಹೌದಾ? 1, 2, 3, 4. ಲಾಸ್ಟ್ ಸೆಕೆಂಡ್ ವರೆಗೂ ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ನೀನ್ ಯಾಕೆ ಬಿಟ್ಟಿ? ನೀನು ಟೆನ್ಷನ್ ತಗೊಂಡ್ಬಿಟ್ಯಾ? ಅವ್ನು ಅದ್ರ ಡ್ರೈವರ್ ನೋಡಿ ಎದ್ಕೊಂಡ್ಬಿಟ್ಟಿದ್ದಾನೆ. ಟೆನ್ಷನ್ ಏನಿಲ್ಲ. ಓಕೆ, ಇವಾಗ ನೆಕ್ಸ್ಟ್ ಮಮ್ಮಿ ನಂಬರ್ 1 ಫೈನಲ್ ರೌಂಡ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಕಂಗ್ರಾಚುಲೇಷನ್ಸ್. ಚೆನ್ನಾಗಿ ಆಡಿದ್ರಿಪ್ಪ. ಥ್ಯಾಂಕ್ ಯು. ಚೆನ್ನಾಗಿ ಆಡ್ದೆ ಕಣ. ನೀವು ಒಂಚೂರು ಟೆನ್ಷನ್ ತಗೊಂಡ್ಬಿಟ್ಟಲ್ಲ. ಆಡ್ಬೋದಾಗಿತ್ತು. ಅದು ಡ್ರೈಯರ್ ಸರಿ ಹೋಗ್ಲಿಲ್ಲ. ನಿಜವಾಗ್ಲು ಎಲ್ಲ ಸೂಪರ್ ಆಗಿತ್ತು. ನೀವೇ ಇನ್ನೊಂದು ಎಕ್ಸ್ಟ್ರಾ ಹಾಕ್ಬಿಡ್ಬೇಕಾಗಿತ್ತು. ಅವ್ರೊಬ್ಬರೇ ತಾನೇ 5 ಹಾಕಿದ್ರು. ಇರ್ಲಿ ಬಿಡಿ. ಓಕೆ, ಬಟ್ ಎನಿವೇಸ್ ಅಷ್ಟು ದೂರದಿಂದ ಬಂದು ನಮ್ಮ ಜೊತೆ ಇಷ್ಟೊತ್ತು ಆಟ ಆಡಿ ಮಜಾ ಮಾಡಿದೀರಾ. ಹೇಗಿದೆ? ನನಗಾಗ್ಲೇ ಹೇಳ್ದೆ, ಇಲ್ಲಿ ಬಂದಿದ ತಕ್ಷಣ ನಾವ್ ವಿನ್ ಅಂತ. ಗಿಫ್ಟ್ ಏನ್ ಬೇಡಲ್ಲ? ಬೇಡ. ಆದ್ರೂ ಕೊಟ್ಬಿಡ್ತೀವಿ. ಓಕೆ, ಓಕೆ, ಚಾಕ್ಲೇಟ್ಸ್ ಫಾರ್ ಯು, ನಿಮ್ಮಿಬ್ಬರಿಗೂ ಆಯ್ತಾ? ಓಕೆ, ಹಾಗೆ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಸಾರಿ. ಓಕೆ, ಈಗ ಮುಂದಿನ ಸುತ್ತು ಮಮ್ಮಿ ನಂಬರ್ 1. ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವಿಬ್ರು ಇಲ್ಲಿಗೆ ಬಂದು ಒಂದು ಸೂಪರ್ ಆಗಿರುವಂತ ಒಂದು ಟಾಸ್ಕ್ ಅನ್ನ ಕೊಡ್ತೀವಿ. ಅದರಲ್ಲಿ ನೀವು ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡ್ತೀರಾ ಅವರು ಮಮ್ಮಿ ನಂಬರ್ 1 ಟೈಟಲ್ ಅನ್ನ ಗೆಲ್ತೀರಾ. ಇಟ್ ಇಸ್ ವೆರಿ ಸಿಂಪಲ್, ವೆರಿ ಈಸಿ. ಒಂದ್ ಕ್ವಶನ್ ಈಗ. ಡಾಕ್ಟರ್ ಮನಮೋಹನ್ ಸಿಂಗ್ ಈವ್ನಿಂಗ್ ಟೈಮ್ ಯಾಕೆ ಹೋಗ್ತಾರೆ? ಡಾಕ್ಟರ್ ಮನಮೋಹನ್ ಸಿಂಗ್ ಈವ್ನಿಂಗ್ ಟೈಮ್ ಯಾಕೆ ಹೋಗ್ತಾರೆ? ಯಾಕಂದ್ರೆ ಅವ್ರು PM AM ಅಲ್ಲ. ರೆಡಿ ಇದ್ದೀರಾ? ಇನ್ನೂ ಏನಾದ್ರು ಕ್ವಶನ್ ಇದೆಯಾ? ಕ್ವಶನ್ ಇದೆಯಾ? ಕೇಳ. ರೌಂಡ್ ಗಿದೆ, ತಟ್ಟೆ ಅಲ್ಲ. ಅಕ್ಷರಗಳಿದೆ, ಬುಕ್ ಅಲ್ಲ. ನಿಮ್ ಮನೆ ದೇವರನಿಗೂ ಗೊತ್ತಿಲ್ಲ ಏನಿದು? ಓಕೆ, ನಾನೊಂದು ಹೇಳ್ತೀನಿ, ಅದನ್ನ ಹೇಳಿ. ರೌಂಡ್ ಆಗಿದೆ, ತಟ್ಟೆ ಅಲ್ಲ. ಅಕ್ಷರ ಇದೆ, ಬುಕ್ ಅಲ್ಲ. ಏನದು? ಇಂಡಿಯನ್ ರುಪಿ ಕಾಯಿನ್ ಅದು. ಓಕೆ, ರೆಡಿ ಇದ್ದೀರಾ? ತಯಾರಿದ್ದೀರಾ? ಮಮ್ಮೀಸ್, ನಿಮಗೆ ಸೇಫ್ಟಿ ಮೆಷರ್ಸ್ ಎಲ್ಲ ಕೊಟ್ಟಿದ್ದೀವಿ. ಏನು ಅಂದ್ರೆ, ನೀವು ಈ ಲ್ಯಾಡರ್ನ ಹತ್ತಬೇಕು. ಇಲ್ಲಿ ಬ್ಯಾಗ್ಗಳಿದೆ, ಬ್ಯಾಗ್ಗಳನ್ನ ಬಿಚ್ಚಿ ಕೆಳಗಡೆ ಹಾಕ್ಬೇಕು. ಕೆಳಗಡೆ ಹಾಕಿದಾಗ ಏನಾಗುತ್ತೆ, ಆ ಬ್ಯಾಗ್ ಅಲ್ಲಿ ಪಜಲ್ಸ್ ಇದೆ. ಓಕೆ, ಅದ್ರಲ್ಲಿ ಏನಿದೆ, ಒಂದು ಜಿಗ್ಸಾ ಇದೆ. ಜಿಗ್ಸಾ ಅಂದ್ರೆ ಎಲ್ಲ ಬಿಡಿ ಆಗಿರೋದು. ಮಮ್ಮಿ ನಂಬರ್ 1 ಅಂತ ಮಾಡಬೇಕು. ಅಲ್ಲಿ ಬರುತ್ತಲ್ಲ ಬೋರ್ಡ್ ಅಲ್ಲಿ, ಅದೇ ತರ ಇರುತ್ತೆ. ಓಕೆ, ಮಮ್ಮಿ ನಂಬರ್ 1 ಅಂತ ಮೇಲ್ಗಡೆ ಜಿ ಕನ್ನಡ ಅಂತ ಇರುತ್ತೆ, ಮಮ್ಮಿ ನಂಬರ್ 1 ಅಂತ ಇರುತ್ತೆ. ಸೊ ಅದನ್ನ ನೀಟಾಗಿ ಜಾಯಿನ್ ಮಾಡಿ ಆ ಬೋರ್ಡ್ ಮೇಲೆ ಅಂಟಿಸ್ಬೇಕು. ಅರ್ಥ ಆಯ್ತಾ? ನಿಮ್ಮಿಬ್ರಲ್ಲಿ ಯಾರು ಬೇಗ ಫಿನಿಶ್ ಮಾಡ್ತೀರಾ ಅವರು ಗೆದ್ದಂಗೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಕಮ್ ಆನ್, ಮತ್ತೆ ಫಾಸ್ಟ್. ಯಸ್, ಕಮ್ ಆನ್, ಕಮ್ ಆನ್, ಕಮ್ ಆನ್. ಯಸ್, ಕಮ್ ಆನ್. ಆಹಾ, ಸೂಪರ್ ರೀ. ತಗೋ 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 ತಗೋ. ಮತ್ತೆ ಕಮ್ ಆನ್. ಬಸ್ ತಿನಿ ತಗೋ 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 ಅಲ್ಲಿ ತಿನಿ ತಗೋ. ಇದು ತಗೋ. ಕಮಾನ್, ಬಸ್ ಹತ್ತಿ ಮೇಲಕ್ಕೆ. ಕೊಡಪ್ಪ, ಬೇಗ ಕೊಡಿ, ನೋಡ್ಬೇಡ ಅಲ್ಲಿ. ಸೂಪರ್, ಕಮಾನ್. ಹೆಲ್ಪ್ ಮಾಡು ಮಮ್ಮಿಗೆ. ನೋಡು, ಫಾಸ್ಟ್ 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 ಫಾಸ್ಟ್. ಫಾಸ್ಟ್ ಇನ್ನೊಂದು ಕೊಡಿ ಕೊಡಿ. ವೈ ಹಾಕಿದ್ಮೇಲೆ ವೈ ಕೊಡು, ವೈ ಕೊಡು ಮೇಲೆ ಬೇಡ, ವೈ ಕೊಡು ಮೇಲೆ ಬೇಡ. ಕರೆಕ್ಟಾಗಿ ಹಾಕ್ರಿ, ಕರೆಕ್ಟಾಗಿ ಹಾಕ್ರಿ. ಅಯ್ಯೋ, ಆಗ್ತೀನಿ. ವೈ ಹಾಕೋ, ಕರೆಕ್ಟ್ ಕರೆಕ್ಟ್. ಕೊಡಿ ಕೊಡಿ. ಇದೆಲ್ಲ ಇದೆ, ಇದು ಮೇಲೆ ಬೇರೆ ಕೊಡಿ. ಇದೆಲ್ಲ ಹಾಕೋ, ಬೇಗ ಹಾಕೋ ಮೇಲೆ. ಹಂಚಿ ಅನ್ಸುತ್ತೆ. ಹಾಕೋ, ಅದಕ್ಕೆ ಒಂದ್ ಹಾಕಿದ್ವಿ.
ಇನ್ನೊಂದ್ ಎಮ್ಮು ಹುಡ್ಕು ಕೆಳಗಡೆ ಏನೋ ಬಿದ್ದಿದೆ ಎಲ್ಲ ಇಟ್ಕೊಡ್ರಿ ಬರುತ್ತೆ ಹಾಕು ನೀನು ಒಂದಿದಿಲ್ಲ ಎಮ್ಮಂದು ಹುಡ್ಕು ಇದು ಕಣ ಅದೇ ಕಣ್ಕೊಡ ಆಯ್ತದೆ ಹಾಕೋರಿ ಕರೆಕ್ಟ್ ಕರೆಕ್ಟ್ ಬಿಡು ಹಂಗೆ ಇರ್ಲಿ ಏನಾಗಲ್ಲ ಬಿಡು ಇಲ್ಲ ಮಮ್ಮಿ ನಮ್ ಇದೆ ಇದೆ ಹಿಡು ಹಿಡು ಹಿಂಗ್ ಬರ್ತಾ ಇದು ಇದು ನೋಡಿ ಇನ್ನೊಂದು ಯಾವ್ದಾರು ಬ್ಯಾಗಲ್ಲಿ ಇದೆ ಬ್ಯಾಗಲ್ಲಿ ಇದಾವ ನೋಡಿ ಏನಾಯ್ತು ಇನ್ನಾಕು ಇದು ಇದು ಹಾ ಸರ್ ಆಯ್ತು ಒಂದ್ ಅದು ಇಲ್ಲಿ ಆಯ್ತು ಆಯ್ತು ಮಾಡ್ರಿ ನಾನು ಹೇಳ್ತೀನಿ ಕಂಪ್ಲೀಟ್ ಮಾಡಿಲ್ಲ ನೀವಲ್ಲಿ 10, 9, 8, 7, 6, 5, 4, 3, 2, ಸ್ಟಾಪ್. ಓಕೆ, ಈಗ ನೀವಿಬ್ರು ತುಂಬಾ ಚೆನ್ನಾಗಿ ಪ್ರಯತ್ನವನ್ನ ಪಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಆಡಿದ್ದೀರಾ. ಏಣಿ ಹತ್ಬೇಕಾದ್ರೆ ಯಾವ ದೇವರನ್ನ ಜ್ಞಾಪಿಸ್ಕೊಂಡು? ನಾನಾ ಶನಿವಾರ ಭಾನುವಾರ ಯಾರನ್ನ ಜ್ಞಾಪಿಸ್ಕೋತೀರಾ? ನಮ್ ಭಾನುವಾರ ಮುತ್ತರಾಯ ಸ್ವಾಮಿ ನಮ್ಮ ಮನೆ ದೇವ್ರು. ಹೌದಾ? ಶನಿವಾರ ಯಾರನ್ನ ಜ್ಞಾಪಿಸ್ಕೋತೀರಾ? ವೆಂಕಟರಮಣ ಸ್ವಾಮಿ. ನಮೋ ನಾರಾಯಣಾಯ. ಓಕೆ, ನೀವ್ ಯಾರನ್ನ ಜ್ಞಾಪಿಸ್ಕೊಂಡ್ರಿ? ನಾವು ಶಿರ್ಡಿ ಸಾಯಿಬಾಬಾಂಗ್ ನೆನ್ಸ್ಕೊಂಡ್ವಿ. ಒಟ್ನಲ್ಲಿ ಹೇಗಿತ್ತು ಆಟ? ಸೂಪರ್ ಅಂತಂದ್ರೆ ಭಯ. ಹೌದಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಬಟ್ ಭಯ. ಯಾವತ್ತಾದ್ರೂ ಇದೆಲ್ಲ ಟ್ರೈ ಮಾಡಿದ್ರಾ? ಮನೇಲಿ ಮಾಮೂಲಿ ಏಣಿ ಎತ್ತದೇ ಕಷ್ಟ. ದೊಡ್ಡ ಏಣಿ ಹಾಕ್ಬಿಟ್ಟು ಹತ್ತಿ ಅಂದ್ರೆ ಅರ್ಧದೆಲ್ಲ ಇಳಿದ್ ಬರ್ಬೇಕಂತ ಅರ್ಧದೆಲ್ಲ ಇಳಿದ್ ಬಿಡೋಣ ಅನ್ಸ್ಬಿಟ್ಟಿತ್ತು. ನಿಜ ನನಗೂ ಅನ್ಸಿತ್ತು. ನನ್ ಮಗ ಅಮ್ಮ ಅಮ್ಮ ಅಂತಿಲ್ಲ ಅದಕ್ಕೆ ಹತ್ಬಿಟ್ಟೆ. ಏನ್ ಜೋಶ್, ಏನ್ ಕತೆ. ಬಂದ್ಮೇಲೆ ಎಲ್ಲ ಅವಾಗ ಏನ್ ಗೊತ್ತಾ ಮಾಡ್ಬೇಕು, ಈ ಮಕ್ಕಳ ಜೊತೆ ಸಣ್ಣ ಪುಟ್ಟ ಆಟಗಳು ಆಡ್ತಾ ಇರ್ಬೇಕು. ಇದೆಲ್ಲ ಜಿಗ್ಸಾ ಪಜಲ್ಸ್ ಅವೆಲ್ಲ ಆಡ್ತಾ ಇದ್ರೆ ಇವೆಲ್ಲ ಈಸಿ ಆಗುತ್ತೆ. ನೀವು ಸೋಮನೆ ಸ್ಕೂಲಿಂದ ಬಂದ್ರೆ ಸಾಕು ಓದು 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 ಅನ್ಕೊಂಡ್ ಪ್ರಾಣ ಹಿಂಡ್ತೀರಾ. ಹೋಮ್ ವರ್ಕ್ ಮಾಡು ಅಂತ ನೀವು ಮಾಡಿ, ಒಂದೊಂದ್ಸಲಿ ಗೊತ್ತಾಗುತ್ತೆ. ನಾವ್ ಮಾಡಿ ಆದ್ಮೇಲೆ ಸರ್ ಇವ್ರಿಗೆ ಮಾಡಿ ಮಾಡಿ ಅಂತ ಹೇಳ್ತಾರ ಈಗ. ಅಲ್ಲ, ಇಲ್ಲಂದ್ರೆ ನೀವು ಸೇಫ್ಟಿ ಮೆಥಡ್ಸ್ ಎಲ್ಲ ಕೊಟ್ಟಿರ್ತೀರಾ. ನಾವು ಮನೇಲಿ ಅಂತ ಸೇಫ್ಟಿ ಮೆಥಡ್. ನೀವು ಮೆಟ್ಲೆಲ್ಲ ಹತ್ಕೊಂಡು ಹೋಮ್ ವರ್ಕ್ ಮಾಡಿ ಅಂತ ಹೇಳಿಲ್ಲಪ್ಪ. ನಾನು ಹೇಳಿದ ಮಕ್ಕಳ ಜೊತೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ ಅಂತ ಹೇಳಿದ್ದು ಅಲ್ವೇನ ಕಂದ? ಓಕೆ ಸರಿ, ಇವಾಗ ಇಲ್ಲಿ ಒಂದು ಲೆವೆಲ್ಗೆ ಓಕೆ, ಇಲ್ಲೂ ಒಂದು ಲೆವೆಲ್ಗೆ ಮತ್ತೆ ಮಾತ್ರ ಬಿಡುಗಡೆ. ಸರಿ, ಈಗ ನಿಮ್ಮಿಬ್ರಲ್ಲಿ ಈ ಸಂಚಿಕೆಯ ಮಮ್ಮಿ ನಂಬರ್ 1 ಯಾರು ಅಂತ ಡಿಸೈಡ್ ಮಾಡೋ ಅಂತ ಸಮಯ ಬಂದಿದೆ. ಓಕೆ, ವಸಂತ್ ಅಂಡ್ ನಯನಾ ಅಂಡ್ ಸುನೀತಾ ಅಂಡ್ ಚಿನ್ಮಯ್, ನಿಮ್ಮಿಬ್ರಲ್ಲಿ ಯಾರು ಈ ಸಂಚಿಕೆಯ ವಿನ್ನರ್ ಆಗ್ತಾರೆ ನೋಡೋಣ. ಸೊ ಇವತ್ತು ಇಲ್ಲಿ ಸೂಪರ್ ಮಜಾ ಆಯ್ತು. ನೀವೆಲ್ಲ ಮಜಾ ಮಾಡಿದ್ರಾ? ಓಕೆ. ಏನ್ ಓಕೆ? ಮಜಾ ಮಾಡಿದ್ರಾ? ಮಜಾ ಮಾಡಿದ್ರಾ? ಇದೇ ತರ ಮಜಾ ನಿಮಗೆ ಪ್ರತಿನಿತ್ಯ ಬೇಕು ಅಂದ್ರೆ ಕೇಳ್ತಾ ಇರಿ 92.7 ಬಿಗ್ FM. ಯಾಕಂದ್ರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ನಾನು ಹಾಗೂ ಪಟ್ ಪ್ರಾಯಕ್ಕೆ ಶ್ರುತಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀವಿ. ಇದೇ ತರ ಹರಟೆ ಹೊಡಿತಾ ಇರ್ತೀವಿ, ಹಾಗೆ ಸಿಕ್ಕಾಪಡೆ ಮಜದಲ್ಲಿ ಮಾತಾಡ್ತೀವ್ರಿ. ಡೋಂಟ್ ಫರ್ಗೆಟ್ 92.7 ಬಿಗ್ FM ಲೈವ್. ಸೂಪರ್ ಗುರು, ಪಟ್ರ ಕ್ಲಾಪ್ಸ್ ಪಟ್ರಲ್. ಹೇ ಓಕೆ, ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 ಯಾರು ಅಂತ ಡಿಸೈಡ್ ಮಾಡೋ ಅಂತ ಸಮಯ ಬಂದಿದ್ದು. ಕನ್ಫ್ಯೂಸ್ ಆಗಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಯಾವ ಗೋಳಿದ್ದನೇನು ನನ್ ತೋಳಿಲ್ಲವೇನು, ಹಿಂದೆ ಠಾಕಬೇಡ, ಬಿಟ್ಟಾಕ ಬಿಟ್ಟಾಕ. ನೋಡಿ, ನಿಮ್ಮಿಬ್ರಲ್ಲಿ ಗೆದ್ದಿರೋದು ಹೇಳಲ್ಲ ನನ್ನ ಇಷ್ಟ. ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು, ಚೂರಿ ಚಿಕ್ಕಣ್ಣನ ಕೈಲೇ ತಗಲಾಕೊಂಡೆ. ಇವತ್ತಿನ ಸಂಚಿಕೆಯ ವಿನರ್ ಸುನೀತಾ ಚಿನ್ಮಯ್ ಅಲ್ಲ, ವಸಂತ ನಾನ್. ನಾನು ಸ್ವೀಟ್ ತಂದಿದ್ದೀನಿ. ಒಂದ್ ನಿಮಿಷ ಇರ್ರಿ,
ಮಾತಾಡಕ್ಕೆ ಬಿಡಲ್ಲ ಅಂತ. ಮಾತಾಡಿ ಆಯ್ತು. ಓಕೆ, ಸೂಪರ್ ಆಗಿ ಆಡಿದ್ರಿ, ಮಜಾ ಆಯ್ತು. ಬಟ್ ಲಾಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಟೆನ್ಷನ್ ತಗೊಂಡ್ರಿ. ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್. ಅಲ್ಟಿಮೇಟ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈನಲ್ಸ್ ವರ್ಗೂ ಬಂದಿರಲ್ಲ. ಹೊಡಿ ಹಂಡ್ಲ. ನಮಗೆ ಈ ಪ್ರೋಗ್ರಾಮ್ ಬಂದಿದ್ದೆ ತುಂಬಾ ಖುಷಿ ಆಯ್ತು. ಅದು ಫೈನಲ್ ರೌಂಡ್ ವರ್ಗ ಬಂದಲ್ಲ, ಅಷ್ಟ ಖುಷಿ ಆಯ್ತು. ಬಾ, ಸೂಪರ್ ರೀ. ಗೌತಮಿ, ಹೆಂಗಿತ್ತು ಆಟ? ಹೆಂಗಿತ್ತು ಆಟ? ಚೆನ್ನಾಗಿತ್ತಾ? ಚೆನ್ನಾಗಿತ್ತ ಅಲ್ವಾ? ಅದ್ಯಾಕ ಮಕ್ಕಂಗೆ ಅಂತ ಚೆನ್ನಾಗಿತ್ತು ಅಂತ ಖುಷಿ ಅಲ್ಲ ಇಲ್ಲ? ಹೌದಾ? ಇವಾಗ ನಿಮ್ಮ ಮಮ್ಮಿಗೆ ನೀನೇ ಗಿಫ್ಟ್ ಕೊಡ್ತೀಯಾ? ತರ್ಸನ ಗಿಫ್ಟು? ಹಾ, ಬರ್ರಪ್ಪ ಗಂಟಪದ್ದು ಬನ್ನಿ. ಮಗುವಿನ ಮನಸ್ಸು ಎಂಥ ಸೊಗಸು, ಪ್ರೇಮದ ಕನಸು. ಓಕೆ, BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರ ಕಡೆಯಿಂದ ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ, ಹಾಗೆ ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಬನ್ನಿ ಕೂತ್ಕೊಳ್ಳಿ. ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ. ನಾನು ಸ್ವೀಟ್ಸ್ ತಂದಿದ್ದೀನಿ ನಮ್ಮ ಬೇಕರಿಯಿಂದ, ನಾವೇ ತಯಾರು ಮಾಡಿರೋದು, ಅದಕ್ಕೆ ನಿಮ್ಗೆ ಕೊಡೋಣ ಅಂತ. ಇಲ್ಲಿ ಮಮ್ಮಿ ನಂಬರ್ ಒನ್ ಅಂತ ನೀವು 2 ಕಡೆ ನೋಡಿದ್ರಿ ಅಲ್ಲ, ಅದ್ ಯೆಲ್ಲೋ ಕಲರ್ ಅಲ್ಲೇ ಹಾಕಿದೆ. ಬೇರೆ ಕಲರ್ ಅಲ್ಲಿ ಇರ್ಬೋದಿತ್ತಲ್ಲ, ರೆಡ್, ಬ್ಲಾಕ್, ಗ್ರೀನ್ ಎಲ್ಲ ಕಲರ್ ಅಲ್ಲಿ ಇರ್ಬೋದಿತ್ತಲ್ಲ, ಯೆಲ್ಲೋ ಕಲರ್ ಯಾಕೆ ಕೊಟ್ರು? ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ಯಾಕಂದ್ರೆ ಯೂಶಲಿ ಮಮ್ಮಿಗಳಿಗೆಲ್ಲ ಗೋಲ್ಡ್ ಇಷ್ಟ ಅಲ್ವಾ, ಅದಕ್ಕೆ ಗೋಲ್ಡ್ ಕಲರ್. ಯೆಲ್ಲೋ ಇಸ್ ಸಿಂಬಲ್ ಆಫ್ ಫ್ರೆಂಡ್ಶಿಪ್. ನಮ್ಮ ಅಮ್ಮಂದಿರ ಜೊತೆ ಬಾಂಡ್ ಫ್ರೆಂಡ್ಶಿಪ್ ಇರ್ಬೇಕು ಅಂತ ಆ ಕಲರ್ ಕೊಟ್ಟಿತ್ತು. ಗೊತ್ತಾಯ್ತನಾ? ಇವತ್ತಿಂದ ಚೇಂಜ್ ಮಾಡ್ಕೋತೀವಿ ಬಿಡು. ಅದೊಂದ್ಸಲ ಸ್ವಲ್ಪ ಗ್ರಾಫಿಕ್ಸ್ ಅಲ್ಲಿ ಚೇಂಜ್ ಮಾಡ್ಬಿಟ್ರಪ್ಪ. ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 ನಿಮಗೆ ಪಿಜನ್ ಅವರಿಂದ ಹೋಮ್ ಅಪ್ಲಯನ್ಸಸ್, ಹಾಗೆ ಜಿ ಕನ್ನಡ ವಾಹಿನಿಯ ಪರವಾಗಿ 21 ಇಂಚಸ್ ಟಿವಿ. ಇವಾಗ 4 ಜನ ಹಂಗೆ ಬಂದು ವಾಕಿಂಗ್ ಕೊಡಿ ಮೇಡಮ್. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಸುಮ್ಮನೆ ಒಂದು ಚೇಂಜ್ ಓವರ್ ಇರಲಿ ಅಂತ ಒಂದು ರೆಟ್ರೋ ಸ್ಟೈಲ್ ಶುರು ಮಾಡಿದ್ವಿ. ನೀವು 4 ಜನ, ಯು ಆರ್ ಸಚ್ ವಂಡರ್ಫುಲ್ ಸ್ಪೋರ್ಟ್. ಬಂದು ಸ್ಟಾರ್ಟಿಂಗ್ ಇಂದ ನಮ್ಮ ಜೊತೆ ಆಟ ಆಡಿದ್ರಿ, ಫಸ್ಟ್ ಡಾನ್ಸ್ ಮಾಡಿದ್ರಿ. ಬಟ್ ನೀವು ಭೂತವಾಗಿ ಬಂದು ಅಭೂತವಾಗಿ ಪರ್ಫಾರ್ಮ್ ಮಾಡಿದ್ರ. ನಿಜವಾಗ್ಲು ನಿಮ್ಗೆ ಇವ್ರ ಕಂಡ್ರೆ ಭಯ ಆಗಲ್ವಾ? ಗೊತ್ತಾಗುತ್ತೆ ಬಿಡಿ. ಓಕೆ ವೀಕ್ಷಕರೇ, ಈಗ ಮಮ್ಮಿ ನಂಬರ್ 1 ಇಲ್ಲಿಗೆ ಮುಕ್ತಾಯ ಆಯ್ತು. ನೆಕ್ಸ್ಟ್ ಬರ್ತಾ ಇರೋದು ಕ್ರೈಮ್ ಫೈಲ್. ಇದನ್ನ ನೋಡ್ಕೊಂಡು ಆರಾಮಾಗಿ ನೀವು ತಾಚಿ ಮಾಡಿ, ಟೆನ್ಷನ್ ತಗೊಬಿಡಿ. ಆದ್ರೆ ಅದರಿಂದ ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಮಮ್ಮಿಗಳ ಜೊತೆ ಇಲ್ಲಿ ಬಂದು ಆಟ ಆಡ್ತೀವಿ, ಇದೇ ತರ ಮಜಾ ಕೊಡ್ತೀವಿ. ಮರಿಬೇಡಿ. ಗಿರ್ಜಾ ಮುನ್ಸನ್ನು, ನಾನು ನಿಮ್ಮ ಸುಜನು. ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು. ನೀವು ನೋಡ್ತಾ ಇದ್ರು ಮಮ್ಮಿ ನಂಬರ್ 1.